ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಗೀತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಬುಂಬಟ್ಟಾಗಿದ್ದೀನಿ. ಇವತ್ತು ಸಂಡೇ ಅಲ್ವಾ, ಸೋಲೋ ನೋಡುವ ವಿಡಿಯೋ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಏನೆಲ್ಲ ಮಾಡ್ತೀವಿ ಅಂತ ನೋಡಿ ಆಯಿತಾ. ಇವತ್ತಿನ ಸ್ಪೆಷಲ್ ಏನು ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂತ ಟಿಫನ್ ನೋಡಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಈಗ ಅಮ್ಮ ಚಪಾತಿ ಬಸಿತಾವ್ರೆ, ಹಾಗೆಯೇ ಪಲ್ಯಕ್ಕೆಲ್ಲ ರೆಡಿ ಮಾಡಿಟ್ಟಿದ್ರು. ಬೆಂಡೆಕಾಯಿ ಎಲ್ಲ ಫ್ರೈ ಮಾಡಿ ಈಗ ನಾನು ಪಲ್ಯಕ್ಕೆ ಒಗ್ಗರಣೆ ಮಾಡ್ತಾ ಇದ್ದೀನಿ. ಏನು ಪಲ್ಯ ಅಂತ ಗೊತ್ತಾ? ಬೆಂಡೆಕಾಯಿ ಪಲ್ಯ. ಚಪಾತಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕಾಂಬಿನೇಷನ್, ಅದಕ್ಕೆ ನಾವು ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀವಿ. ಅಮ್ಮ ಸೈಡಲ್ಲಿ ಆಗಲೇ ಫ್ರೈ ಮಾಡಿಟ್ಟಿದ್ರು ಡ್ರೈ ಆಗಿನೇ. ಇದಕ್ಕೇನೇನು ಬೇಕು ಅಂದರೆ ಬೆಂಡೆಕಾಯಿ ಪಲ್ಯಕ್ಕೆ ಈರುಳ್ಳಿ, ಟೊಮೊಟೊ, ನಾನು ಹಸಿಮೆಣ್ಸಿಕಾಯಿ ಆ್ಯಡ್ ಮಾಡ್ತೀನಿ ಯಾಕಂದರೆ ಮಕ್ಕಳು ತಿಂತಾರಲ್ವ. ಸೊ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೋಣ ಅಂತೇಳಿ ಖಾರದ ಪುಡಿ ಆ್ಯಡ್ ಮಾಡ್ತೀನಿ. ಇವಾಗ ಎಲ್ಲ ಟೊಮೊಟೊ, ಈರುಳ್ಳಿ ಹಾಗೆ ಬೆಂಡೆಕಾಯಿ ಫ್ರೈ ಆಗ್ತಿದೆ. ಎಣ್ಣೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಧನಿಯಾ ಪೌಡರ್ ಹಾಗೆ ಅಚ್ಚ ಖಾರದ ಪುಡಿ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಖಾರ ಕಮ್ಮಿ ಹಾಕ್ತೀನಿ ನಾನು, ಯಾಕೆಂದರೆ ಮಕ್ಕಳು ತಿಂತಾವಲ್ವ. ಸೊ ಅದಕ್ಕೇ ಸೈಡಲ್ಲಿ ನೋಡಿ 1 ಸ್ಪೂನು ಅಂದರೆ 3/4 ಸ್ಪೂನಷ್ಟು ಧನಿಯಾ ಪೌಡರ್ ತಗೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನು ಖಾರದ ಪುಡಿ ತೊಗೊಂಡಿದ್ದೀನಿ. ಹಾಗೆ ಅದು ಸ್ವಲ್ಪ ಫ್ರೈ ಆಗ್ತಿಲ್ಲ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ರುಚಿಗೆ ತగ్గಷ್ಟು ಉಪ್ಪು ಹಾಕಿ ಸ್ವಲ್ಪ ಬೇಯಕ್ಕೆ ಬಿಡಬೇಕು. ನೋಡಿ ಈಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಲಿ ಎಲ್ಲ. ಈಗ ಸ್ವಲ್ಪ ಧನಿಯಾ ಪೌಡರ್ ಹಾಗೆ ಅಚ್ಚ ಖಾರದ ಪುಡಿ ಹಾಕಿದ್ನಲ್ವ, ಎಲ್ಲ ರೋಸ್ಟ್ ಆಗಲಿ. 1-2 ನಿಮಿಷ ಬಿಡೋಣ. ಈಗ ಅಮ್ಮ ಚಪಾತಿ ಹೊಸದೆಲ್ಲ ಹಾಕಿದ್ದೆ. ಈಗ ಚಪಾತಿ ಸುಡ್ತಾರವರು. ಫೈನಲಾಗಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಅಮ್ಮ ಚಪಾತಿ ಸುಡ್ತಾವ್ರೆ. ಫೈನಲಾಗಿ ಈ ಥರ ಇದೆ ನೋಡಿ, ಬೆಂಡೆಕಾಯಿ ಪಲ್ಯ ಹಾಗೆ ಚಪಾತಿ ರೆಡಿ ಇದೆ. ಈಗ ಚಪಾತಿ ತಿಂದ್ಕೊಂಡು ಮಿಷನ್ಗೆ ಹೋಗಬೇಕು. ರಾಗಿ ಸ್ವಲ್ಪ ಹಿಟ್ಟು ಹಾಕ್ಸ್ಕೊಳ್ಬೇಕು ಅದಕ್ಕೆ. ಸೊ ರಾಗಿ ತೊಗೊಂಡು ಹೋಗಿದ್ದೀವಿ ನೋಡಿ. ಇದು ರಾಗಿನ ಜಲ್ದಿ ಅಂದರೆ ಮಾಡ್ತಾ ಇದೆ. ನಾವು ಅಕ್ಕಿ ಸೋಸ್ತೀವಲ್ಲ ಅದೇ ಥರ ಇದು ರಾಗಿ ಸೋಸ್ತಾ ಇದೆ ನೋಡಿ. ನಾವು ಮನೇಲಿ ಮಾಡಲ್ಲ, ಸೊ ಮಿಷನಲ್ಲಿ ಎಲ್ಲ ನೋಡಿ, ಎಲ್ಲ ಮಿಷಿನೇ ಬಂದ್ಬಿಟ್ಟಿದೆ. ಅಕ್ಕಿ ಏನೋ ರಾಗಿ ಮಾಡೋದಕ್ಕೂ ಮಿಷಿನೇ, ಎಲ್ಲ ಎಂಥದಕ್ಕೂ ಎಲ್ಲ ಎಲೆಕ್ಟ್ರಿಕ್ ಮಿಷಿನೇ. ಸೊ ಈಗ ಅದನ್ನು ಹಿಟ್ಟು ಆಡಿಸ್ಕೊಂಡು ಮನೆಗೆ ಹೋಗೋಣ. ಮನೆಯಿಂದ ಒಂದು ಸ್ವಲ್ಪ ಕೆಲಸ ಇತ್ತು ಆಚೆ. ಕುಕ್ಕರ್ ತಗೊಂಡು ಅಂಗಡಿಗೆ ಹೋಗಬೇಕು. ಹಾಗೆ ಒಲೆ ತೊಗೋಬೇಕು ಗ್ಯಾಸಿಂದು. ಸೊ ಅಂಗಡಿಗೆ ಹೋಗಿ ಒಲೆ ತೊಗೊಂಡು ಬರೋಣ ಅಂತೇಳಿ ಅಂಗಡಿಗೆ ಹೋಗಿದ್ದೀವಿ. ನಮಗೆ ಬೇಕಾಗಿರೋ ಐಟಮ್ಸ್ ತೊಗೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಓಕೆನಾ? ಬಾಯ್.